ಸಿಲಿಕಾನ್ ಸಿಟಿಯ ಜನರಿಗೆ ಹವಾಮಾನವನ್ನ ಅರ್ಥ ಮಾಡಿಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ. ಬೆಳಗ್ಗೆ ಆದ್ರೆ ಸಾಕು ಬಿರು ಬಿಸಿಲಿನಿಂದ ತತ್ತರಿಸಿ ಹೋಗ್ತಾರೆ, ಮತ್ತೆ ಸಂಜೆ ಆದ್ರೆ ಅಕಾಲಿಕ ಮಳೆಗೆ ಪರದಾಡುವಂತಾಗಿದೆ. ಇನ್ನ ಇಲ್ಲೇ ಅಲ್ವಾ ರಾಜ್ಯದ ಹಲವೆಡೆ ಸಹ ಮಳೆ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಬೆಂಗಳೂರಿನಲ್ಲಿ ಮತ್ತೆ ಅಬ್ಬರಿಸಿದ ಮಳೆ. ಧಾರಾಕಾರ ಮಳೆಗೆ ಧರೆಗುರುಳಿದ ಮರ ಅವಾಂತರ. ಅರ್ಧ ಗಂಟೆ ಮಳೆಗೆ ಸಿಲಿಕಾನ್ ಸಿಟಿ ತತ್ತರ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಅರ್ಧ ಗಂಟೆ ಸುರಿದ ಧಾರಾಕಾರ ಮಳೆಗೆ ಹತ್ತಾರು ಅವಾಂತರಗಳು ಸೃಷ್ಟಿಯಾಗಿದ್ದು, ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡುವಂತಾಯಿತು. ವೈಟ್ಫೀಲ್ಡ್, ಜಯನಗರ, ಕೆಂಗೇರಿ, ಹೆಬ್ಬಾಳ, ಮಲ್ಲೇಶ್ವರಂ, ಶಾಂತಿನಗರ, ರಾಜಾಜಿನಗರ, ಬನಶಂಕರಿ, ಜಯನಗರ ಸೇರಿದಂತೆ ಕೆಲವು ಭಾಗಗಳಲ್ಲಿ ಮಳೆಯಾಗಿದೆ. ಭಾರೀ ಮಳೆಯ ಪರಿಣಾಮ ವರ್ತೂರು ರಸ್ತೆ ಕೆರೆಯಂತಾಯಿತು. ಇನ್ಫೆಂಟ್ರಿ ರಸ್ತೆಯಲ್ಲಿ ಬೃಹತ್ ಗಾತ್ರದ ಮಳೆ ಧರೆಗುರುಳಿದೆ. ವಾಹನ ಓಡಾಟ ವಿರಳವಾಗಿದ್ದ ಕಾರಣ ಅನಾಹುತ ತಪ್ಪಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಂಜೆಯಿಂದಲೂ ಕೂಡ ಮಳೆ ಬರ್ತಾ ಇದೆ. ಮಳೆ ಬಂದ ಪರಿಣಾಮವಾಗಿ ಬೃಹತ್ ಗಾತ್ರದ ಮರವೊಂದು ಏಕಾಏಕಿ ಧರೆಗೆ ಉರುಳಿರುವಂಥದ್ದು ಗಮನಿಸ್ತಾ ಇದ್ರಿ. ಇನ್ಫೆಂಟ್ರಿ ಮುಖ್ಯ ರಸ್ತೆ ಏನಿದೆ, ಈ ಮುಖ್ಯ ರಸ್ತೆಯಲ್ಲಿ ಘಟನೆ ನಡೆದಿರುವಂಥದ್ದು. 8 ಗಂಟೆ ಸುಮಾರಿಗೆ ಮರ ಏಕಾಏಕಿ ರಸ್ತೆಗೆ ಉರುಳಿದೆ. ಅದೃಷ್ಟವಶಾತ್ ಈ ರಸ್ತೆಯಲ್ಲಿ ಸಾಮಾನ್ಯವಾಗಿ ವಾಹನಗಳ ಓಡಾಟ ಹೆಚ್ಚಾಗಿರುತ್ತೆ. ಬಟ್ ಆದರೆ ಮರ ಬೀಳುವಂಥ ಸಂದರ್ಭದಲ್ಲಿ ವಾಹನಗಳ ಓಡಾಟ ಇಲ್ಲದೇ ಇದ್ದಂಥ ಕಾರಣಕ್ಕಾಗಿ ಅನಾಹುತ ತಪ್ಪಿರುವಂಥದ್ದು. ಜಂಕ್ಷನ್ ಕೂಡ ಇದೆ ಈ ಭಾಗದಲ್ಲಿ. 4 ದಿಕ್ಕಿನಿಂದ ವಾಹನಗಳು ಬರುವಂಥ ಕಾರಣಕ್ಕಾಗಿ ಮರ ಬೀಳುವಂತಹ ಸಂದರ್ಭದಲ್ಲಿ ಯಾವುದೇ ವೆಹಿಕಲ್ಸ್ಗಳ ಓಡಾಟ ಇಲ್ಲದೇ ಇದ್ದಂಥ ಕಾರಣಕ್ಕಾಗಿ ಅನಾಹುತ ತಪ್ಪಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಳೆ ಶುರುವಾದಂಥ ಹಿನ್ನೆಲೆಯಲ್ಲಿ ಏಕಾಏಕಿ ರಸ್ತೆಗೆ ಬಿದ್ದಿರುವಂಥದ್ದು. ಬಹಳ ದೊಡ್ಡ ಗಾತ್ರದ ರೆಂಬೆ ಕೊಂಬೆಗಳೆಲ್ಲವೂ ಇದ್ದಂತಹ ಮರ. ಸಾಮಾನ್ಯವಾಗಿ ಇಲ್ಲಿ ಎಳ್ನೀರಿನ ವ್ಯಾಪಾರ ಕೂಡ ದಿನನಿತ್ಯ ಮಾಡ್ತಾ ಇದ್ರು. ಬಟ್ ಮಳೆ ಇದ್ದಂಥ ಕಾರಣಕ್ಕಾಗಿ ಅವ್ರು ಯಾರೂ ಇಲ್ಲಿ ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ ಯಾವುದೇ ಅನಾಹುತಗಳಾಗಿಲ್ಲ. ಸಂಪೂರ್ಣವಾಗಿ ಹಾಕಿದ್ದಂತಹ ಸರಳಿನ ಕಬ್ಬಣದ ತಡೆಗೋಡೆ ಏನಿತ್ತು ಅದನ್ನು ಕಂಪ್ಲೀಟಾಗಿ ಕಿತ್ತು ಮುರಿದು ಆಚೆಗೆ ಮರ ಬಂದು ಬಿದ್ದಿರುವಂಥದ್ದು. ರಸ್ತೆಗಳಲ್ಲಿ ಓಡಾಟ ಮಾಡುವಂಥವ್ರು ಬಹಳ ಸೂಕ್ಷ್ಮತೆಯಿಂದ ಜೊತೆಗೆ ಎಚ್ಚರಿಕೆಯಿಂದ ಇರಲೇಬೇಕಾದಂಥ ಪರಿಸ್ಥಿತಿ ನಗರದ ಹಲವು ಕಡೆ ಇದೆ. ಹಾಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ವಾಹನ ಸಂಚಾರ ಮಾಡುವಂತ ಸಂದರ್ಭದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸಿದ್ರೆ ಸೂಕ್ತ. ವರುಣಾರ್ಭಟಕ್ಕೆ ಪಪ್ಪಾಯಿ ಬೆಳೆ ನಾಶ. ಚಿತ್ರದುರ್ಗ ತಾಲೂಕಿನ ಸಿದ್ದವನದುರ್ಗ ಗ್ರಾಮದಲ್ಲಿ ವರುಣಾರ್ಭಟಕ್ಕೆ ಪಪ್ಪಾಯಿ ಬೆಳೆ ನೆಲಕಚ್ಚಿದೆ. ಬಿಸಿಲ ಬೇಗೆಯಿಂದ ಬಸವಳಿದ ಕೋಟೆನಾಡಲ್ಲಿ ಧರೆ ತಂಪಾಯ್ತೆಂಬ ಖುಷಿ ಒಂದೆಡೆಯಾದ್ರೆ, ಬಿರುಗಾಳಿ ಸಹಿತ ಅಕಾಲಿಕವಾಗಿ ಸುರಿದ ಮಳೆ ಭಾರೀ ಅವಾಂತರ ಸೃಷ್ಟಿಸಿದೆ. ಗ್ರಾಮದ ರೈತ ರಾಮಣ್ಣ ಅವರು 2 ಎಕರೆ ಜಮೀನಿನಲ್ಲಿ ಪಪ್ಪಾಯಿ ಬೆಳೆದಿದ್ರು. ಇನ್ನು 15ರಿಂದ 20 ದಿನಗಳಲ್ಲಿ ಕಟಾವು ಮಾಡಬೇಕೆಂಬ ಸಿದ್ಧತೆಯಲ್ಲಿದ್ರು. ಆದರೆ ಗಾಳಿ ಮಳೆಯ ರಭಸಕ್ಕೆ ಕೈಗೆ ಬಂದಿದ್ದ ಪಪ್ಪಾಯಿ ಬೆಳೆ ಸಂಪೂರ್ಣ ನೆಲಕ್ಕೆ ಕುಸಿದಿದೆ. 20ದಿಂದ ಬರ್ತದೆ ಸರ್. ಅದು ಬಹಳ ಅಪಾರ ಪ್ರಮಾಣದಲ್ಲಿ ನಷ್ಟ ಆಗೈತಿ. ಸರ್ಕಾರಕ್ಕೆ ನಮ್ಗೆ ಏನಾರ ನಷ್ಟ ಪರಿಹಾರ ಕೊಟ್ಕೊಡ್ಬೇಕು ಅಂತ ಹೇಳಿ ಕಳಕಳಿಯಿಂದ ಮನವಿ ಮಾಡ್ಕೊಂತ. ಇನ್ನು 35ಕ್ಕೂ ಅಧಿಕ ಅಡಿಕೆ ಮರಗಳು ಬುಡ ಸಮೇತ ನೆಲಕ್ಕೆ ಬಿದ್ದಿವೆ. ಇದರಿಂದ ಮನನೊಂದಿರೋ ರೈತ ಶಿವಕುಮಾರ್ ಆತ್ಮಹತ್ಯೆಗೆ ಶರಣಾಗುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. 15 ಮರ ಮುರಿದೋಗಿದ್ದವು ಸರ್. ಆಮೇಲೆ ಗಾಳಿಗೆಲ್ಲ ಅಡಿಕೆ ಹಳ್ಳೆಲ್ಲ ಉದುರಿದಾವೆ. ಅದಕ್ಕೆ ಪರಿಹಾರ ಕೊಡಬೇಕಂತ ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ಅಡಿಕೆ, ಪಪ್ಪಾಯಿ 34 ಎಕರೆಗೆ ಜಾಸ್ತಿ ಆಗಿದೆ. ಸಾಲ ಸೋಲ ಮಾಡಿಬಿಟ್ಟು ವಿಷ ಕುಡಿಯುವಂತ ಪರಿಸ್ಥಿತಿ ಬಂದೈತೆ. ಅದಕ್ಕೇನೆಲ್ಲ ಪರಿಹಾರ ಕೊಡಬೇಕಂತ ಮನವಿ ಮಾಡ್ತಾ ಇದೀವಿ. ಹಾವೇರಿಯಲ್ಲೂ 4 ಕಾರು, 10ಕ್ಕೂ ಹೆಚ್ಚು ಬೈಕ್ ಜಖಂ. ಧಾರಾಕಾರ ಮಳೆಗೆ ಹಾವೇರಿ ನಗರದ ಜನರು ತತ್ತರಿಸಿ ಹೋಗಿದ್ದಾರೆ. ನಗರದಲ್ಲಿ 50ಕ್ಕೂ ಅಧಿಕ ಬೃಹತ್ ಮರಗಳು, 20ಕ್ಕೂ ಅಧಿಕ ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. 4 ಕಾರು, 10ಕ್ಕೂ ಅಧಿಕ ಬೈಕ್ ಜಖಂಗೊಂಡಿವೆ. ಮಂಡ್ಯ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗಿದೆ. ಸುಮಾರು 1 ಗಂಟೆ ಸುರಿದ ಮಳೆಯಿಂದಾಗಿ ವಾಹನ ಸವಾರರು ಪರದಾಡಿದ್ರು. ಬಿಸಿಲಿನ ಬೇಗೆಗೆ ಬೆಂಡಾಗಿದ್ದ ಭುವಿಗೆ ವರುಣ ತಂಪೆರೆದಿದ್ದು, ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಒಟ್ನಲ್ಲಿ ಬೆಂಗಳೂರು ಸೇರಿದಂತೆ ಕೆಲವು ಭಾಗಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಾವೇರಿ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ, ಚಾಮರಾಜನಗರ ಮತ್ತು ರಾಮನಗರದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಏಪ್ರಿಲ್ 19ರವರೆಗೂ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.